ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಥ್ಯಾಂಕ್ ಯು, ಸೇಮ್ ಟು ಯು. ಇಲ್ಲಿ ನೋಡಿ, ನಾನು ಈ ಗಿಫ್ಟ್ ತೊಗೊಂಬಂದಿದ್ದೀನಿ. ಸೊ ನನಗೆ ಈ ಗಿಫ್ಟ್ ಆಲ್ರೆಡಿ ಪ್ರಿಪೇರ್ ಆಗಿತ್ತು. ಇನ್ನೂ ಇದೆಯಾ? ಓಕೆ, ಫಸ್ಟ್ ನಿಂದು. ಫಸ್ಟ್ ನಿನ್ನ ಗಿಫ್ಟ್ಸ್ ಏನೇನು ನೋಡೋಣ. ಫ್ಲವರ್ಸ್, ವಾವ್, ಈ ಫ್ಲವರ್ಸ್ ಒಂದು. ನೆಕ್ಸ್ಟ್ ಏನಿದೆ? ಐಸ್ ಕೇಕ್. ಓ ಮೈ ಗಾಡ್, ಐಸ್ ಕೇಕ್. ಇದು ಡೈರೆಕ್ಟ್ ತಿನ್ಬೋದಾ? ಚಾಕ್ಲೇಟ್. ಸಿಲ್ಕ್. ಸಾರಿ, ನಿನಗೆ ನೀನೇನು ಕೊಟ್ಟೆ ನನಗೆ? ಕೊಡು ಕೊಡು, ಕಿಶಿ ಕೊಡು, ಕಿಶಿ ಕಿಶಿ. ಓ, ನನ್ನ ಹತ್ರ ಬರ್ಬೇಕಂತೆ. ಹೋದ ವರ್ಷ ನೀ ಇರಲಿಲ್ಲ ಸರ್ ಆ ವೆಡ್ಡಿಂಗ್ ಆ್ಯನಿವರ್ಸರಿಗೆ. ಈ ವರ್ಷ ನೀನು 3 ಜನ ಬಂದಿದ್ವಿ. 3 ಜನ ಸೆಲೆಬ್ರೇಟ್ ಮಾಡೋಣ ವೆಡ್ಡಿಂಗ್ ಆ್ಯನಿವರ್ಸರಿ. ಇವಾಗ ಬಾ, ಅಮ್ಮ ಕೊಡೋಣ. ಆಮೇಲೆ ಇದು ಮಂಚು ಮಮ್ಮಿಗೆ. ಥ್ಯಾಂಕ್ ಯು. ಪಾಯಸ ಮಂಚು ಮಮ್ಮಿಗೆ ಇಷ್ಟ, ನನಗೆ ಇಷ್ಟ. ಸೆಲ್ಫ್ ಗಿಫ್ಟ್ ತಗೊಂಡಿದ್ಯಾ? ನಂದು ಆನಿವರ್ಸರಿ ಅಲ್ವಾ. ಇದು ಸ್ವಲ್ಪ ನೀನೇ ಸ್ಪೆಷಲ್. ಫಸ್ಟು ಇದು, ಫಸ್ಟ್ ದಿಸ್ ಒನ್. ಆ್ಯಕ್ಚುಲಿ ಇನ್ನು ಆನಿವರ್ಸರಿ ಆಗಿಲ್ಲ, 12 ಆಗಿಲ್ಲ, ಇನ್ನೊಂದು 10 ಮಿನಿಟ್ಸ್ ಇದೆ. ಸೊ ಇದು, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇನ್ ಮೈ ಲೈಫ್. ಇಟ್ಸ್ ಬಿನ್ 2 years and I'm loving it. So thank you Sara, for you also for being in my life. So happy anniversary. Thank you. So ಇದು ಸ್ಮಾಲ್ ಕೇಕು, ನಾನು ತಂದೆ ಕೇಕು. ಸೊ ಇದು ನಂದು ಕೇಕು. ಸ್ವಲ್ಪ ತಂದೆ, ಅಂದರೆ ಜಾಸ್ತಿ ನೈಟ್ ಟೈಮ್ ಅಲ್ವಾ. ಎಷ್ಟು ಬಂದ್ಲೆ? ಇದು ಇನ್ನೊಂದು ಫ್ಲವರ್ಸ್. And this one is for me. ಇದು ಸೆಲ್ಫ್ ಗಿಫ್ಟ್. This is special. ಇದು ನೀನು ಅನ್ಬಾಕ್ಸ್ ಮಾಡಿ. ಏನಿದೆ ಅದು? ಸಮಥಿಂಗ್ ಡಿಸೈನರ್ಸ್. ಹೇಳ್ಕೊಡು. ವಾವ್, ಪೆಂಡೆಂಟ್ ಚೆನ್ನಾಗಿದೆ. ಈ ಥರದ್ದು ರಾಶಿಗೆ ಇಷ್ಟ ಆಗುತ್ತೆ ಯಾವಾಗಲೂ. ಇಂಥದ್ದು ಹುಡುಕ್ತಾ ಇರ್ತಲ್ಲ ಆಚೆ ಕಡೆ ಹೋದರೆ ಆ ರೋಡ್ಗಳಲ್ಲಿ. ಅದಕ್ಕೆ ಇಂಥದ್ದೊಂದು. ಆ್ಯಕ್ಚುಲಿ ಆ ಡಿಸೈನ್ ಫ್ರಂಟ್ದು ಡಾಲರ್ ಚೆನ್ನಾಗಿತ್ತು. ಇಷ್ಟ ಆಯ್ತು ನನಗೆ, ಬಟರ್ಫ್ಲೈ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಈ ಕಡೆಯಿಂದ ನಾನು ಗಿಫ್ಟ್ ತಂದಿದ್ದೆ. ಮನೆಗೆ ಎಂಟ್ರಿ ಆಗಬೇಕಾದ್ರೆ ಈ ಕಡೆ ಒಳಗಡೆಯಿಂದ ಇವಳು ಗಿಫ್ಟ್ ಇಟ್ಕೊಂಡಿದ್ಲು. ಸೊ ಆ ಒಂದು ಮೂಮೆಂಟ್ ಹೆಂಗಿತ್ತು ಅಂದರೆ, ನಾನು ವೀಡಿಯೋ ಮಾಡ್ತಿರ್ಲಿಲ್ಲ, ಅವರು ವೀಡಿಯೋ ಮಾಡ್ತಿರ್ಲಿಲ್ಲ. ಸೊ ಒಳಗಡೆ ಬಂದಮೇಲೆ ಮತ್ತೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಎಲ್ಲ ಡೆಕೋರೇಟ್ ಮಾಡಿದ್ದೀವಿ. ಈಗ ಸರಿ ಕಟ್ ಮಾಡೋಣ. ಸರಿ ಆಗ್ತಾ ಇದೆ. ಈಗ ನೈಟು ಸೆಲೆಬ್ರೇಷನ್ ಆಗಿತ್ತಲ್ವಾ, ಆ ಸೆಲೆಬ್ರೇಷನ್ ಆಗಿದ್ದು ನಿದ್ದೆ ಮಾಡಿ ಎದ್ದು ಈಗ ಮತ್ತೆ ಹೇಳ್ತಾಳೆ ಇನ್ನೊಂದು ಸರ್ಪ್ರೈಸ್ ಇದೆ ಅಂತ. ಇನ್ನೊಂದು ಸರ್ಪ್ರೈಸ್ ಏನ್ ಗೊತ್ತಾ? ಹೊರಗೆ ಹೋಗೋದು. ಹೊರಗೆ ಹೋಗಿ ಏನೇನ್ ಮಾಡ್ತೀವಿ ಅಂತ ಕಾದ್ ನೋಡೋಣ ಅಂತ. ಏನ್ ಸರ್ಪ್ರೈಸ್? ಅಲ್ಲೋದ್ಮೇಲೆನಾ? ಅಂದ್ರೆ ಯಾವ ಲೊಕೇಶನ್? ಸರ್ಪ್ರೈಸ್ ಇದೆ, ಸರ್ಪ್ರೈಸ್. ಸೊ ಔಟ್ಡೋರ್ ಆಕ್ಟಿವಿಟಿ ಅನ್ಸುತ್ತೆ. ಹೊರಗಡೆ ಹೋಗ್ಬೇಕು, ಇಲ್ಲಾಂದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ದೇವಸ್ಥಾನನ? ಯಾವ ದೇವಸ್ಥಾನಕ್ಕೆ ಫುಲ್ ರೆಡಿ ಆಗಿದ್ದೀವಿ ಈಗ. ಸೊ ನಾನು ಒಂದು ಹೊಸ ಲುಕ್ ನಲ್ಲಿ ಇದ್ದೀನಿ ಇವತ್ತು. ಸ್ವಲ್ಪ ಲೂಸ್ ಪ್ಯಾಂಟ್, ಇಟ್ಸ್ ಜೆನ್ಜಿ ಟೈಪ್. ನಾವು ಹೋಗ್ತಾ ಇದೀವಿ. ಸಾರಾ ಬಂದು ಸ್ಟಂಟ್ ಮಾಡ್ತಾ ಇದ್ದಾಳೆ. ಸ್ಟಂಟ್ಸ್. ಕಾರ್ ಇಷ್ಟ ಆಗಿದೆ ಅವಳಿಗೆ, ಅದಕ್ಕೆ ಇದೊಂದು ಕಲ್ತ್ಕೊಂಡಿದ್ದಾಳೆ. ನೋಡಿ, ಫುಲ್ ರೆಡ್ ಮಾಡ್ಬಿಟ್ಟಿದ್ದಾಳೆ. ಗಿಲ್ಲಿ ಗಿಲ್ಲಿ ಮಾಡ್ತಾಳೆ ಅವಳು. ಗಿಲ್ಲಿ ಬಿಗ್ ಬಾಸ್ ನೋಡಿ ಗಿಲ್ಲಿ ಜಾಸ್ತಿ ಮಾಡಿದ್ದಾಳೆ. ಸೊ ಫೈನಲಿ ನಾವು ರೀಚ್ ಆಗಿದ್ದೀವಿ. ಪಾಪ ಮಲ್ಕೊಂಡು ಬಿಟ್ಟಿದ್ದಾಳೆ, ಅದಕ್ಕೆ ತುಂಬಾ ಶಾಂತವಾಗಿದೆ. ಹೌದು, ಪೀಸ್ ಆಗಿದೆ. ಆಕ್ಚುಲಿ ಸ್ವಲ್ಪ ಬರಡು ಭೂಮಿ ಆಗ್ಬಿಟ್ಟೈತೆ ಈ ಕಡೆ. ಬಟ್ ಈ ಕಡೆ ಸ್ವಲ್ಪ ತಣ್ಣಗೈತೆ ಗಾಳಿ ಎಲ್ಲ. ಹಾ, ಎಲ್ಲ ಇವರಾಗೆ ಮಾಡಿರೋದು. ಸೊ ಫುಲ್ ಆಫ್ ಆರ್ಟ್ಸ್. ಸೊ ಇದೆಲ್ಲ ಇದೆ ಆಕ್ಟಿವಿಟೀಸು. ಇಷ್ಟೊಂದು ಇದೆ.
ಚಾಕ್ಲೇಟು ಬಂಜಿ ಆಲ್ಮೋಸ್ಟ್ ಮಿನಿ ವಂಡರ್ಲಾ ಟೈಪ್. ಓಹೋ ಎಲ್ಲರೂ ಹ್ಯಾಪಿ ಆ್ಯನಿವರ್ಸರಿ ಅಶೋಕ್. ಹ್ಯಾಪಿ ಆ್ಯನಿವರ್ಸರಿ. ನೋಡಿ ಈ ಥರ ಗುಹೆ ಒಳಗಡೆ ಹೋಗ್ಬೇಕು. ಈ ಥರ ಶಾಪಿಂಗ್ ಸರ್ಪ್ರೈಸಸ್ ಕೊಡ್ತಾ ಇರ್ಬೇಕಲ್ವಾ? ಅಂತಾನೆ ಇಲ್ಲ ನೀನು, ಏನಂದ್ರೆ ಅಂತಾನೆ ಇಲ್ಲ. ಹಳೆ ಕಾಲದಲ್ಲಿ ರಾಜರ ಮನೆಯಿಂದ ಹಿಂಗೆ ಗುಹೆಗಳಿರ್ತಾ ಇತ್ತಂತೆ, ತಪ್ಪಿಸ್ಕೊಂಡು ಹೋಗಕ್ಕೆ. ಇಲ್ಲೇ ಶೂಟ್ ಆಗಿರ್ಬೋದಾ? ನೋಡು ಬೆಳಕು ಈ ಥರ ಬೆಳಕು ಬಿಟ್ಟಿದ್ದಾರೆ, ಚೆನ್ನಾಗಿದೆಯಲ್ಲ? ನಾವು ಗೋಕರ್ಣದಲ್ಲಿ ನೋಡಿದ್ವಲ್ಲ ನ್ಯಾಚುರಲ್ದು, ಸೇಮ್ ಅದೇ ಥರ. ಎಂತೆಂಥ ಪ್ಲೇಸ್ ಇದೆ ನೋಡಿ. ರಾಶಿ ಹೆಂಗೆ ಕಂಡಿಡ್ದವಳು ಇದನ್ನ. ಚೆನ್ನಾಗ್ತಾಯಿದೆ. ಇದು KGFದು ಗುಹೆ ಇರುತ್ತಲ್ಲ, ಆ KGFಲ್ಲಿ ಮೈನಿಂಗ್ ಇರುತ್ತಲ್ಲ ಆ ಥರ ಇದೆ ಇದು. ಇದೆಲ್ಲ ಮೈನಿಂಗ್ ಸ್ಟಾಪ್ ಆಗುತ್ತೆ. ಸೊ ಈ ಕಡೆ ಮೈನಿಂಗ್ ಹೋಗ್ಬೋದು. ಬಂತು ಯಾರೋ ಕಿರಿಸ್ತವ್ರೆ. ಹಂಪಿ ಥಿಯೇಟರ್ ಅಂತ. ಇದು ಫುಲ್ಲೂ ಇವರೇ ಮಾಡಿರೋದು ನೋಡಿ, ಎಲ್ಲ ಸಿಮೆಂಟಿಂಗ್ ಗುಹೆ ಆರ್ಟಿಫಿಷಿಯಲ್ ಎಲ್ಲ ಕ್ರಿಯೇಟ್ ಆಗ್ತಾರೆ ನೋಡಿ. ಇಂಡೋರ್ ಔಟ್ಡೋರ್ ಆ್ಯಕ್ಟಿವಿಟೀಸು. ಸೊ ಫೈನಲಿ ನಾವು ರೀಚ್ ಆಗಿದ್ದೀವಿ. ಆಮೇಲೆ ಇವಾಗ ನಾವು ಹೋಗ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಲಾಕರ್ ರೂಮ್ ಆಲ್ರೆಡಿ ಅಶೋಕ್ ಹೇಳಿರ್ತಾನೆ ನಿಮಗೆ. ನಾವು ಈಗ ತಿಂಡಿ ಹುಡುಕ್ತಾ ಇದ್ದೀವಿ. ಹಾಂ, ಸ್ನಾನ ಮಾಡೋಕ್ಕೆ ತೋರಿಸ್ತೀನಿ. ಅಲ್ಲಿ ವಾಶ್ರೂಮ್ಸ್ ಎಲ್ಲ ಇದೆ, ಜೆಂಟ್ಸ್ದು ಲೇಡೀಸ್ದು, ಚೇಂಜಿಂಗ್ ರೂಮ್ನೂ ಇದೆ ನಮಗೆ. ಸೊ ಫಸ್ಟ್ ನಾವು ಊಟದ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀವಿ. ಅದೊಂದು ಸಿಕ್ಬಿಟ್ರೆ 1 o'clock ಲಂಚ್ ಇದೆ. ಬ್ರೇಕ್ಫಾಸ್ಟ್ ನಾವು ಮಿಸ್ ಮಾಡ್ಕೊಂಡೀವಿ, ನೋಡಬೇಕು ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲಿ ಸಿಗುತ್ತೆ ಅಂತ. ಸಿಕ್ಕಿದ್ರೆ ಮಾಡ್ತೀವಿ, ಇಲ್ಲಾಂದರೆ ಡೈರೆಕ್ಟ್ ಲಂಚ್ ಮಾಡ್ಕೊಂಡು ಬಿಡ್ತೀವಿ. ಹೊಸು ಮಾತ್ರ ಆಗಿದೆ. ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೂ ತಿಂದಿಲ್ಲ ಆ್ಯಕ್ಚುಲಿ. ಇಲ್ಲಿಂದ ನಾವು ಲೊಕೇಶನ್ ತೋರಿಸ್ತೀವಿ. ಪೂಜೆ ಮಾಡೋಣ ಅಂತ ಬಂದಿದ್ದೀವಿ. ಹೌದು, ಆ್ಯಕ್ಚುಲಿ ನಾವು ಮೇನ್ ಅಂದರೆ ಬೂಫೆ ಸಿಸ್ಟಮ್ಗೆ ಬಂದಿರೋದು, ಆ್ಯಕ್ಟಿವಿಟೀಸ್ ಜಸ್ಟ್ ನೋಡ್ಕೊಂಡು ಹೋಗೋಕ್ಕೆ. ಇವತ್ತು ತುಂಬ ಖಾಲಿ ಇದೆ ಎಲ್ಲನೂ. ಸೊ ಈ ಜಾಗ ಇದೆಯಲ್ಲ, ಈ ಜಾಗ ನೋಡಿ, ರೋಮನಿ ಹಾಕೋದು ಬುಲ್ ಫೈಟ್ ಆಗ್ತಿತ್ತಲ್ಲ ಆ ಥರ ಇದೆ. ಬಟ್ ಇದು ರೈನ್ ಡ್ಯಾನ್ಸ್ ಮಾಡೋಂಥ ಜಾಗ. ಹೌದು, ರೈನ್ ಡ್ಯಾನ್ಸ್ ಎಲ್ಲಿರುತ್ತೆ, ಫ್ಲೋರ್ ಡ್ಯಾನ್ಸ್ ಆಮೇಲೆ ರೈನ್ ಡ್ಯಾನ್ಸ್ ಎರಡೂ ಇರುತ್ತೆ. ಆಫ್ಟರ್ ಲಂಚ್ ನಾವಾಗ ಊಟ ಮಾಡೋಕೆ ಹೋಗ್ತಿದ್ದೀವಿ. ಊಟ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಹೆಂಗಿದೆ ಅಂದರೆ ಜಾಗ ಇಷ್ಟು ಇದೆಯಲ್ಲ, ಇಲ್ಲಿ ಒಳಗಡೆ ಸುತ್ತಾಡ್ಕೊಂಡು ಅಲ್ಲಿ ಬಂದು ಲೈವ್ ಕೌಂಟರ್ ಇದೆ, ಎಲ್ಲನೂ ಮಾಡ್ಕೊಡ್ತಾರೆ. ನಾನು ಈಗ ಮಸಾಲ ಪುರಿ ತೊಗೊಂಡು ಬಂದಿದ್ದೀನಿ. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಇಷ್ಟ ಆಯ್ತಾ? ವೆಜ್ ನೂಡಲ್ಸ್ ಇದೆ, ಫಿಶ್ ಫ್ರೈ ಇದೆ, ಆಮೇಲೆ ತುಂಬ ಆಪ್ಷನ್ಸ್ ಇದೆ. ಜಲೇಬಿ ಇದೆ. ಹಾಂ, ಅನ್ಲಿಮಿಟೆಡ್ ಎಲ್ಲ ಏನು ಬೇಕೋ ತಿನ್ಕೋಬೋದು. ಆರಾಮ್ ಇಲ್ಲೇ ಕುತ್ಕೊಳ್ಳೋಣ, ಎಲ್ಲಿ ಹೋಗೋದು ಬೇಡ. ಹೌದು, ಮತ್ತೆ ತಿನ್ನಾಗೆ ಬಂದಿರೋದು. ಸರಿ, ಸೊ ನೆಕ್ಸ್ಟ್ ಬಂದು ನಾವು ನೂಡಲ್ಸ್ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ಒಂದೇ ಪ್ಲೇಟ್ ತೊಗೊತಾ ಇದ್ದೀವಿ, ಯಾಕಂದರೆ ಮೇಲ್ ಕೋರ್ಸ್ ತಿನ್ನಾಗಿ ನಮಗೆ ಸ್ಪೇಸ್ ಬೇಕಲ್ಲ, ಅದಕ್ಕೆ ಒಂದೊಂದೇ ಶೇರ್. ಹಾಂ, ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ. ಸ್ಟಾರ್ಟ್ ಆಗಿದೆ, ಬೇಕಾ? ಏನಿದೆ? ಅಲ್ಲ, ಇದು ಮೇನ್ ಕೋರ್ಸ್ ಸ್ಟಾರ್ಟ್ ಆಗಿದೆ. ಜಲೇಬಿ ಮಾಡ್ತಾವ್ರೆ ಇನ್ನು. ಸೊ ಇದು ಬಂದು ಅಶೋಕದ್ದು ನಾನ್ ವೆಜ್ ಪ್ಲೇಟ್. ಎಗ್ ಮಸಾಲ, ಚಿಕನ್ ಬಿರಿಯಾನಿ, ಪಚಡಿ. ಆಮೇಲೆ ಇದು ಬಂದು ನಂದು ವೆಜ್ ಪ್ಲೇಟು, ಸೂಪು, ಇದಕ್ಕೇನಂತಾರೆ ರೋಟಿ, ಪನ್ನೀರ್, ಮಟರ್ ಪನ್ನೀರು ರೈಸ್ ಆ ಥರದಿದೆ. ವೆಜ್ ಪ್ಲೇಟು, ಇದು ನಾನ್ ವೆಜ್ ಬಿರಿಯಾನಿ ಮತ್ತು ಚಿಕನ್ಸ್ ಆ ಥರ ಇದೆ. ಅಲ್ಲೆಲ್ಲ ಔಟ್ಡೋರ್ ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾರೆ. ಜಿಪ್ ಲೈನ್ ಇದೆ ಅಲ್ಲಿ, ಆಮೇಲೆ ಜಿಪ್ ಸೈಕಲ್ ಇದೆ, ರೋಪ್ ಆ್ಯಕ್ಟಿವಿಟಿ, ಫಿಶ್ ಸ್ಪಾ, ಹ್ಯೂಮನ್ ಅದು ಸೈಕಲ್ ಇರುತ್ತಲ್ಲ ರೌಂಡ್ ಅದೆಲ್ಲ ಇದೆ ಆಪ್ಷನ್ಸು. ಆಮೇಲೆ ಇಲ್ಲೇನು ಬ್ಯಾಡ್ಮಿಂಟನ್ನು ಅದೆಲ್ಲ ಆಡ್ಕೋಬೋದು. ಆಮೇಲೆ ಅಲ್ಲಿ ಒಂದು ಅದು ಜಂಪ್ ಆಗುತ್ತಲ್ವ, ರಾಕ್ ಎಫೆಕ್ಟ್ ಏನಂತಾರೆ ಅದಕ್ಕೆ ಏನು ಅಂತಾರೆ, ಫುಟ್ಬಾಲ್ ಎಫೆಕ್ಟ್. ಆಟ ಆಡೋದು ಅಷ್ಟೇ.
ಅಲ್ಲಿ ಟೇಬಲ್ ಮೇಲೆ ಏನೋ ಆಡ್ತಾರಲ್ಲ ಕಿಟ್ ಕಿಟ್ ಮಾಡಿ. ಇಲ್ಲ ಅದು ಬುಲ್ ಇದೆ, ವಾವ್ ಬುಲ್ ಇದೆ, ಬುಲ್ ಮೇಲೆ ಇದು ಮಾಡ್ಕೋಬಹುದು. ಚೆಸ್ನು ಇದೆ. ಚೆಸ್ ಇದೆ. ಹಾಂ, ಸೊ ಈ ಥರ ಎಲ್ಲ ಆ್ಯಕ್ಟಿವಿಟಿ ಮಾಡ್ಕೋಬೋದು. ತುಂಬ ದೊಡ್ಡದು ಇದೆಯಲ್ಲ ಚೆಸ್. ಗೋಲ್ ಇದು, ಹಾಂ, ಆ ಕಡೆ ಗೋಲ್ ಹೋದ್ರೆ ನಮಗೆ ಪಾಯಿಂಟ್, ಈ ಕಡೆ ಗೋಲ್ ಹೋದ್ರೆ ಅವರು. ಬಟ್ ಇದು ಯಾಕೆ ಕೊಟ್ಟಿದ್ದಾರೆ ಹಿಂಗೆ ರಾಡ್? ಕಡಿಬೇಕು ಇದು, ಈ ಸೈನಿಕರ ಥರ. ಹೌದಾ, ಓಕೆ, ಆ ಥರ ಆಡೋಣ. ಬಟ್ ಹೆಂಗೆ ಸುತ್ತಲ ಸರ ಸರ ಹಾಯ್. ಭಯ ಆಗ್ತಿಲ್ವಾ ನಿನಗೆ? ಇಟ್ಕೊಂಡಿದ್ದೀರಲ್ಲ ಹಿಂಗೆ ಬಿಟ್ರೆ ಅಷ್ಟೇ ಸಾಕು ಸಾಕು ಸಾಕು. ನಗ್ತಾ ಇದೆ. ಇನ್ನೊಂದ್ಸಲ ಮಾಡಲ. ಇಲ್ಲೊಂದು ಕಿಡ್ ಪ್ಲೇ ಇತ್ತು, ಕಿಡ್ಸ್ ಪ್ಲೇ ಏರಿಯಾ ಇದೆ. ನೋಡಿದ ತಕ್ಷಣ ಹೆಂಗೆ ಓಡ್ತಾವ ನೋಡಿ. ಅಷ್ಟೇ ಹಿಂದ್ಗಡೆ ತಿರ್ಗಾದ್ರು ನೋಡು. ಪಾಪ ವಾವ್ ಸಾರ ಸರ, ಇದು ನಿನಗೆ ನಿನಗೆ ಕರೆಕ್ಟಾಗಿದೆ ಅವಳು ಸೈಜು. ತಗೊಂಡೋಗ್ಬಿಡೋಣ ನೋಡು ಮನೆಗೆ. ಸೊ ಸಾರಾ ಬಂದು ಇದು ಮನೆ ಅವಳಿಗೆ ಇಷ್ಟ ಆಯಿತು. ಮೇಲೆ ಹೋಗಿ ಹೋಗಿ ಓ ತಾನಾಗಿ ನಡೀತಾ ಇದ್ದಾಳೆ. ಮಸ್ತ್ ಅವಳಿಗೆ ಮಜಾ ಬರ್ತಾ ಇದೆ. ಓ ಸ್ಟೇರ್ ಕೇಸ್, ಅವಳಿಗೆ ಏನು ಅರ್ಥ ಆಗ್ತಿರ್ಬೇಕು. ಅಲ್ಲೇ 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 ಹೆಂಗಿದೆ ಅಮ್ಮ? ವಾವ್ ವಾವ್. ಬಂದಿದ್ಯಾ ಅಶೋಕ್? ಕಣ್ಣೆಲ್ಲ ಉರಿತಾ ಇದೆ. ಟೀ ಕಾಫಿ ಏನಾದ್ರು ಕುಡ್ಕೊಂಡು ಹೋಗೋಣ ಅಂತ. ಹೌದಾ? ಹೋದ್ಮೇಲೆ ಫುಲ್ ನಿದ್ದೆ ಬರ್ತೈತೆ. ಹೌದಾ? ಟೀ ಕುಡಿಬೇಕಂತ. ಟೀ ಸಿಗಲಿಲ್ಲ ಅಂದ್ರೆ ಏನು ಮಾಡ್ತಿದ್ದೀನಿ ನಾನು? ಟೀ ಸಿಕ್ಕಿಲ್ಲ ಅಂದರೆ ಎಲ್ಲ ಬೆಂಕಿ ಹಚ್ಬಿಡ್ತೈತೆ. ಓ ಮೈ ಗಾಡ್, ಶುಗರ್ ನೋಡಿ ಎಷ್ಟು ದೊಡ್ಡ ಇಟ್ಟಿದ್ದಾರಲ್ಲ. ಕ್ಯೂಬ್ಸ್ ಮಾಡಿದ್ದಾರೆ. ಹಾಂ ಸರಿ, ಈ ಟೀ ಕೊಟ್ಟಿದ್ದಾರೆ. ಆಮೇಲೆ ಬೋಂಡ, ಅಲ್ಲಿ ಬೇಲ್ಪುರಿನೂ ಇದೆ, ಅದು ಆಮೇಲೆ ತೊಗೊತೀವಿ. ಏನು ಅಶೋಕ, ನಿದ್ದೆ ಬರ್ತಾ ಇದೆಯಾ? ಚೆನ್ನಾಗಿ ಊಟ, ಸ್ವಿಮ್ಮಿಂಗು, ಆಮೇಲೆ ಸಾಯಂಕಾಲ ಮಧ್ಯಾಹ್ನ 4 ಗಂಟೆಗೆ ಟೀ ಕಾಫಿ ಬಜ್ಜಿ, ಇನ್ನೇನದು ಬೇಲ್ಪುರಿ, ನಿದ್ದೆ ಒಂದು ಬಾಕಿ ಈಗ. ಸೊ ಫೈನಲಿ ನಮ್ಮದು ಎಲ್ಲನೂ ಆಗಿದೆ. ಊಟ ಗೀಟ ಟೀ ಕಾಫಿ ಎಲ್ಲ ಆಗಿದೆ. ಈಗ ನಾವು ಹೊರಡ್ತಾ ಇದ್ದೀವಿ. ಆಮೇಲೆ ಅಷ್ಟೇ, ನಮ್ಮ ದಿನ ಹಿಂಗೆ ಇತ್ತು. ಮಸ್ತ್ ಇತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಡಾನ್ಸ್ ಜಸ್ಟ್ ನೋಡಿದ್ವಿ, ಮಾಡೋಕ್ಕಾಗಲಿಲ್ಲ. ಪಾಪು ಇದ್ದಾಳಲ್ಲ ಅದಕ್ಕೆ ಸೌಂಡ್ ಜಾಸ್ತಿ ಇತ್ತು, ಅದಕ್ಕೆ ಹೊರಗಡೆ ಬಂದ್ಬಿಟ್ವಿ. ಹೌದು, DJ ಅಲ್ವಾ, ಹಾಂ, ಆಲ್ರೆಡಿ ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ, ಏರ್ ಡ್ರಮ್ಸ್ ಅಲ್ವಾ, ಅದಕ್ಕೆ ಹೊರಗಡೆ ಬಂದ್ಬಿಟ್ವಿ. ಹೆಂಗೆ ಅನಿಸ್ತಾ ಇದೆ ಅಶೋಕ್ ಆಫ್ಟರ್ ಕಮಿಂಗ್ ಟು ಹೋಮ್? ಫೈನಲಿ ಸ್ವಲ್ಪ ಸಮಾಧಾನ ಅನಿಸ್ತಾ ಇದೆ. ಎಲ್ಲೇ ಸುತ್ತಾಡಿದ್ರು ಮನೆಗೆ ಬಂದ್ಮೇಲೆ ಒಂಥರ ಸಮಾಧಾನ ಇರುತ್ತೆ. ಹೌದು, ಎಲ್ಲಿ ಹೋದ್ರೂ, ಎಲ್ಲಿ ಊರು ಬಿಟ್ಟು ಹೋದ್ರೂ ಮನೆ ಇಸ್ ಅವರ್ ಕಂಫರ್ಟ್ ಝೋನ್. ಎಲ್ಲ ಹಾಂ, ನನಗೆ ಇವಾಗ ಸ್ವಲ್ಪ ಮಜ್ಜಿಗೆ ಬೇಕನ್ನಿಸ್ತಾ ಇದೆ. ಸ್ವಲ್ಪ ಡಿಹೈಡ್ರೇಷನ್ ಆಗಿದೆ, ಓಡಾಡಿ ಅದು ಇದು. ಮಜ್ಜಿಗೆ ಕುಡಿದು ನಿದ್ದೆ ಮಾಡ್ಬಿಡೋಣ ಅಂತ. ಕ್ಯಾಬಲ್ಲಿ ಆ್ಯಕ್ಚುಲಿ ನಿದ್ದೆ ಬಂದ್ಬಿಟ್ಟಿತ್ತು, ಬಂದಿದೆ ಗೊತ್ತಾಗಿಲ್ಲ. ತುಂಬ ಟ್ರಾಫಿಕ್ ಇತ್ತು ಆ್ಯಕ್ಚುಲಿ. ತುಂಬ ಅಂದ್ರೆ ತುಂಬ ನಾವು ಸಿಗೋದಿಲ್ಲ ಅನ್ಕೊಂಡಿದ್ವಿ. ಆ್ಯಕ್ಚುಲಿ ಕನಕಪುರ ಸಿಟಿ, ಅದು ಕನಕಪುರ ಒಳಗಡೆ ಹೋಗ್ಬಿಟ್ಟು ಅಲ್ಲಿಂದ ಬ್ಯಾಂಗ್ಳೂರು. ನಾರ್ಮಲ್ ಆಗಿ ಪರವಾಗಿಲ್ಲ, ರ್ಯಾಪಿಡೋದಲ್ಲೇ ಸಿಕ್ತು ನನಗೆ ಕ್ಯಾಬ್ಸ್ ಎಲ್ಲ. ಹಾಂ, ಬೇಗ ಸಿಕ್ಬಿಡ್ತು ಕ್ಯಾಬ್ಸು. ಓಕೆ, ಸೊ ನಿಮಗೆ ಈ ವ್ಲಾಗ್, ನಮ್ಮ ಆ್ಯನಿವರ್ಸರಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ, ನಿಮ್ದು ಎಲ್ಲರಿಗೂ ಶೇರ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡಿಸಿ ನಮ್ಮದು, ಓಕೆನಾ? ಸಾರಾನ ಕೇಳ್ತಾ ಇದ್ದಾಳೆ ಆ ಅಂತೆ. ಬಾಯ್.
ಟೇಕ್ ಕೇರ್, ಗುಡ್ ನೈಟ್, ಬಾಯ್ ಬಾಯ್. ಸರ ಸರ ಸಿ ಬಾಯ್. ಅವಳು ನೋಡ್ತಾ ಇದ್ದಾಳೆ.